ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ನಿನ್ನೆ ನಾನು ಫಿಸಿಕ್ಸ್ ಚಾಪ್ಟರ್ ವೈಸ್ ವೆಯ್ಟೇಜನ್ನು ಡಿಸ್ಕಸ್ ಮಾಡಿದ್ದೆ ಸಿ ಇ ಟಿಗೆ. ಸೊ ಅದರಲ್ಲಿ ನಾನು ಹೇಳಿದೆ 35+ ಸ್ಕೋರ್ ಮಾಡಿದ್ರೆ ನಿಮಗೆ ಟಾಪ್ 5000 ಒಳಗಡೆ ರ್ಯಾಂಕಿಂಗ್ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಹಾಗಾದರೆ ಈ 35+ ಎಲ್ಲರೂ ಇಷ್ಟೇ ಸ್ಕೋರ್ ಮಾಡಿದ್ರೆ ಎಲ್ಲರೂ ಹಾಗಾದರೆ 5000 ಒಳಗಡೆನೇ ಬರ್ತೀರಾ? ಅಲ್ಲ, ಬರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹೈಲಿ ನೆಕ್ಸ್ಟು ಇಂಪಾಸಿಬಲ್ ಅಲ್ವಾ ಅದು? ಸೊ ಇದರಲ್ಲಿ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಸಿ ಇ ಟಿ ರ್ಯಾಂಕಿಂಗ್ ಕ್ರೈಟೀರಿಯಾ. ಸೊ ಅವರು ಸಿ ಇ ಟಿ ರ್ಯಾಂಕ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಅವರು 50% ಆಫ್ ಬೋರ್ಡ್ಸ್ ಪ್ಲಸ್ 50% ಆಫ್ ಸಿ ಇ ಟಿ ಮಾರ್ಕ್ಸ್ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಲ್ವಾ? ಹಾಗಾಗಿ ಈ ವಿಡಿಯೋ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಇನ್ನೂ ಸಫಿಷಿಯಂಟ್ ಟೈಮ್ ಇದೆ ಸಿ ಇ ಟಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ 3 ಸಬ್ಜೆಕ್ಟು, ಯಾವುದಾದ್ರೂ 3 ಸಬ್ಜೆಕ್ಟು ಪಿ ಸಿ ಎಮ್ ಅಂತಲೇ ಕನ್ಸಿಡರ್ ಮಾಡೋಣ. ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ ನಾನು ಎಷ್ಟು ಮಾರ್ಕ್ಸ್ ತೆಗೆದ್ರೆ ನಾನು ಟಾಪ್ 1000 ಬರ್ತೀನಿ, ಟಾಪ್ 3000 ಬರ್ತೀನಿ, ಟಾಪ್ 5000, ಟಾಪ್ 10,000, ಟಾಪ್ 20,000ಗೆ ಎಷ್ಟು ನಾನು ಅಟೆಂಪ್ಟ್ ಮಾಡಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಮಾರ್ಕ್ಸ್, ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಯಾಕೆ ಅಂದರೆ ಇದರಲ್ಲಿ ಎಲ್ಲ ಕ್ರೈಟೀರಿಯಾ ಸ್ಟೂಡೆಂಟ್ಸು ಇದರಲ್ಲಿ ಮ್ಯಾಚ್ ಆಗ್ತಾರೆ. ಸೊ ನಾನು ಈ ಸ್ಟೂಡೆಂಟ್ಸನ್ನ 4 ಟೈಪ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಕ್ಯಾಟಗರಿ 90+ ಸ್ಕೋರ್ ಮಾಡಿರೋರು, ಸೆಕೆಂಡ್ ಕ್ಯಾಟಗರಿ 80+ ಸ್ಕೋರ್ ಮಾಡಿರೋರು, ಔಟ್ ಆಫ್ 100 ನಾನು ಹೇಳ್ತಾ ಇರೋದು ಇದೆಲ್ಲ ಆಯಿತಾ. ಥರ್ಡ್ ಕ್ಯಾಟಗರಿ 70+, ಫೋರ್ತ್ ಕ್ಯಾಟಗರಿ 60+. ಈ 4 ಕ್ಯಾಟಗರಿಯವರು ಟಾಪ್ 20,000 ಒಳಗಡೆ ಆರಾಮಾಗಿ ಸ್ಕೋರ್ ಮಾಡಬಹುದು. ಆದರೆ ಈಗ 20,000 ಇವಾಗ 90+ ಸ್ಕೋರ್ ಮಾಡಿದವನು ಸಿ ಇ ಟಿಲಿ ಕಮ್ಮಿ ಎಫರ್ಟ್ ಹಾಕಿದ್ರೆ ಸಾಕು, ಅವನು 20,000 ಒಳಗಡೆ ರ್ಯಾಂಕಿಂಗ್ ಬಂದ್ಬಿಡುತ್ತೆ. ಸೊ ಹಾಗಾದರೆ ಎಷ್ಟು ಮಾರ್ಕ್ಸ್ ತೆಗಿಬೇಕು ಪರ್ ಸಬ್ಜೆಕ್ಟು ಅನ್ನೋದೇ ಈ ವಿಡಿಯೋ ಆಯಿತಾ. ಸೊ ಎಂಡ್ ತನಕ ನೋಡಿ. ಫಸ್ಟು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವಾಗ ಆಲ್ರೆಡಿ ನಿಮಗೆ ಎಲ್ಲ ಸಬ್ಜೆಕ್ಟ್ದು ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನನ್ನು ಬಿಟ್ಬಿಟ್ಟಿದ್ದಾರೆ ಬೋರ್ಡ್ ಅವರು. ಸೊ ಇವಾಗ ನಿಮಗೆ ಪಿ ಸಿ ಎಮ್ಮಲ್ಲಿ ಅಂದಾಜು ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋ ಒಂದು ಐಡಿಯಾ ನಿಮಗೂ ಇರುತ್ತೆ. ಅಕಸ್ಮಾತ್ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಸೊ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿ ಫೋನ್ ನಂಬರ್ ಹಾಕಿ OTP ಹಾಕಿ ಎಂಟ್ರ್ ಆದ ತಕ್ಷಣವೇ ನಿಮಗೆ 4ನೇ ಬಟನ್ನು ಫ್ರೀ ಮೆಟೀರಿಯಲ್ ಅಂತ ಒಂದು ಸೆಕ್ಷನ್ ಇದೆ, ಫ್ರೀ ಮೆಟೀರಿಯಲ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಫೋಲ್ಡ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತಿದೆ. ಅದರಲ್ಲಿ ನಿಮಗೆ ಇಲ್ಲಿ ತನಕ ಬೋರ್ಡ್ ಅವ್ರು ಯಾವ್ದ್ಯಾವುದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಸಬ್ಜೆಕ್ಟ್ದು ಹಾಕಿದಾರೋ ಎಲ್ಲದು ಅಪ್ಲೋಡೆಡ್ ಇದೆ. ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿಕೊಂಡು ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊ. ಇವಾಗ ಸಿ ಇ ಟಿ ರ್ಯಾಂಕಿಂಗ್ ಯಾವ ಥರ ಆಗುತ್ತೆ ಅಂತ ಕಂಟಿನ್ಯೂ ಮಾಡೋಣ. ಎಕ್ಸಾಂಪಲ್, ನಿಮಗೆ ಫಿಸಿಕ್ಸಲ್ಲಿ 85 ಬಂದಿದೆ, ಕೆಮಿಸ್ಟ್ರಿಲಿ 90 ಬಂದಿದೆ, ಮ್ಯಾಥಮೆಟಿಕ್ಸಲ್ಲಿ 95 ಬಂದಿದೆ ಅಂತ ಎಕ್ಸ್ಪೆಕ್ಟೆಡ್. ಸುಮ್ಮನೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಸೊ ಇದನ್ನು ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? 270 ಬರ್ತಾ ಇದೆ. 270 ಔಟ್ ಆಫ್ 300. ಹಾಗಾದರೆ ಇದನ್ನು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು? 90% ಆಯಿತು. ಸೆಕೆಂಡ್ PUC ಬೋರ್ಡ್ ಎಕ್ಸಾಮಲ್ಲಿ 90% ಬಂದಿದೆ ಪಿ ಸಿ ಎಮ್ಮಲ್ಲಿ ನಿಮಗೆ. ಅದೇ ಥರ ಸಿ ಇ ಟಿ ಹೆಂಗೆ ಕನ್ಸಿಡರ್ ಮಾಡ್ತಾರೆ? ಸಿ ಇ ಟಿಲಿ ಫಿಸಿಕ್ಸಲ್ಲಿ 40 ಮಾರ್ಕ್ಸ್ ತೆಗಿತೀರಾ ಅಂತ ಅಂದ್ಕೊಳ್ಳೋಣ, ಕೆಮಿಸ್ಟ್ರಿಲಿ 35 ತೆಗಿತೀರಾ, ಮ್ಯಾಥಮೆಟಿಕ್ಸಲ್ಲಿ 35 ತೆಗಿತೀರಾ. ಸೊ ಟೋಟಲ್ ಮಾಡಿದ್ರೆ 110 ಬಂದಿರುತ್ತೆ. ಔಟ್ ಆಫ್ ಎಷ್ಟು ಮಾರ್ಕ್ಸ್ಗೆ? 180ಗೆ. ಇದು ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂದರೆ ದಿಸ್ ಕರೆಸ್ಪಾಂಡ್ಸ್ ಟು 61.1% ಆಗುತ್ತೆ ನಿಮಗೆ ಸಿ ಇ ಟಿಲಿ. ಸೊ ಇವಾಗ ರ್ಯಾಂಕಿಂಗ್ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂದರೆ 50% ಆಫ್ 90%. 50% ಆಫ್ 90% ಅಂದರೆ ಎಷ್ಟು? ದಟ್ ಬಿಕಮ್ಸ್ 45 ಆಗುತ್ತೆ ಸ್ಕೋರ್ ನಿಮ್ಮದು. 45%ನೇ ಕನ್ಸಿಡರ್ ಮಾಡ್ತಾರೆ. ಸೊ ಹಾಫ್ ಆಫ್ 90 ಇಸ್ 45 ಅಲ್ವಾ? 50% ತಾನೇ ಕನ್ಸಿಡರ್ ಮಾಡೋದು. ಅದೇ ಥರನೇ ಹಾಫ್ ಆಫ್ 61.1 ದಟ್ ವಿಲ್ ಬಿ 30.5. ಇವಾಗ ಇದೆರಡನ್ನು ಆ್ಯಡ್ ಮಾಡಿದ್ರೆ 75.5% ಅಂತ ಬಂತು. ಆ್ಯಂಡ್ ಬೇಸ್ಡ್ ಆನ್ ದಿಸ್ ಪರ್ಸೆಂಟ್ ಯುವರ್ ಸಿ ಇ ಟಿ ರ್ಯಾಂಕ್ ವಿಲ್ ಬಿ ಕ್ಯಾಲ್ಕುಲೇಟೆಡ್. ಅರ್ಥ ಆಯ್ತಾ? ಸೊ ಹಾಗಾದರೆ ಟಾಪ್ 1000ಗೆ ಫಾಲ್ ಆಗೋದಕ್ಕೆ ಇದು ಎಷ್ಟು ಪರ್ಸೆಂಟೇಜ್ ಮೇಲೆ ಬರಬೇಕು? ಟಾಪ್ 3000 ಒಳಗಡೆ ಬರಬೇಕಾದ್ರೆ ಇದು ಎಷ್ಟು ಪರ್ಸೆಂಟೇಜ್ ಬರಬೇಕು? ಅದಕ್ಕೆ ನಾನು ಎಷ್ಟು ಸ್ಕೋರ್ ಮಾಡಬೇಕು ಅಂತಲೇ ನಾನು ಇಲ್ಲಿ ಫುಲ್ ಡಿಸ್ಕಸ್ ಮಾಡೋದು ಆಯಿತಾ. ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಬಿಲೋ 1000ಇಂದ ಫಸ್ಟು ಶುರು ಮಾಡ್ತೀನಿ. ಎಲ್ಲರೂ ಬಿಲೋ 1000 ಸ್ಕೋರ್ ಮಾಡೋದಕ್ಕೆ ಆಗುತ್ತಾ ರ್ಯಾಂಕಿಂಗು? ಸೊ ನಿಮಗೆ ಹೈ ಪ್ರಾಬಬಿಲಿಟಿ ಇರೋದು ಬರೀ 90+ ಇನ್ ಬೋರ್ಡ್ಸ್ ಆ್ಯಂಡ್ 80+ ಇನ್ ಬೋರ್ಡ್ಸ್ ಸ್ಕೋರ್ ಮಾಡಿದವ್ರಿಗೆ ಮಾತ್ರ ಇದರಲ್ಲಿ ಚಾನ್ಸ್ ಇರೋದು. ಸೊ ನೀವು 90+ ಇನ್ ಬೋರ್ಡ್ಸ್ 80+ ಇನ್ ಬೋರ್ಡ್ಸ್ ಆಗಿದ್ದರೆ ಯು ಹ್ಯಾವ್ ಟು ಸ್ಕೋರ್. ಈಗ 90+ ಸ್ಕೋರ್ ಮಾಡಿದವರು
ಸಿ ಇ ಟಿಲಿ ಪರ್ ಸಬ್ಜೆಕ್ಟ್ 45 to 50 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ 100% 1000 ರ್ಯಾಂಕ್ ಒಳಗಡೆ ಬರ್ತೀವಿ. ಇದನ್ನು ಯಾರಿಗೂ ತಪ್ಪಿಸೋದಕ್ಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೆರಡರದ್ದು ಪರ್ಸೆಂಟೇಜಲ್ಲಿ ನೋಡೋದಾದರೆ ಫೈನಲ್ ಪರ್ಸೆಂಟೇಜ್ 90+ ಬರುತ್ತೆ. ಈ ಕ್ಯಾಟಗರಿಯಲ್ಲಿ ಫಾಲ್ ಆಗೋ ಸ್ಟೂಡೆಂಟ್ಸ್ ತುಂಬ ಕಡಿಮೆ ಸಿ ಇ ಟಿಲಿ, ಆಯಿತಾ. ಸೊ ನೆಕ್ಸ್ಟ್ ಅದೇ ಥರ 80+ ಸ್ಕೋರ್ ಮಾಡಿದವ್ರಿಗಾದರೆ 50 to 55 ಸ್ಕೋರ್ ಮಾಡಬೇಕಾಗುತ್ತೆ ಸಿ ಇ ಟಿಲಿ. ನಿಮಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕು, ನೀವು 1000 ಒಳಗಡೆ ಬರಬೇಕು ಅಂದರೆ ನೀವು ಅವಾಗ ಇದೇ ಕ್ಯಾಟಗರಿಲಿ ಬಂದು ಟಾಪ್ 1000 ಒಳಗಡೆ ಬರ್ತೀರಾ. ಸೊ ಇವ್ರು ಎರಡು ಇಷ್ಟು ಸ್ಕೋರ್ ಮಾಡೋದವ್ರಿಗೂ ಟಾಪ್ 1000ಗೆ ಅವಕಾಶ ಇದೆ. ಬಟ್ 70+ ಆ್ಯಂಡ್ 60+ಗೆ ಬಿಲೋ 1000 ಆಗೋದಿಲ್ಲ. ಸೊ ಇದು ಫಾಲ್ಸ್ ಹೋಪ್. ಯಾರಾದರೂ ನೀವು 70% ಬಂದಿದೆ ಬೋರ್ಡ್ಸಲ್ಲಿ ಟಾಪ್ 1000ಅಲ್ಲಿ ಬರಂಗೆ ಮಾಡಿಬಿಡ್ತೀನಿ ಅಂದರೆ ಖಂಡಿತ ಆಗೋದೇ ಇಲ್ಲ, ಆಯಿತಾ. ಸೊ ನೆಕ್ಸ್ಟು ಟಾಪ್ 3000. ಇಲ್ಲಿಂದ ಸ್ವಲ್ಪ ಆಟ ಚೇಂಜ್ ಆಗುತ್ತೆ, ಸ್ವಲ್ಪ ಎಫರ್ಟ್ಸು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾರಿಗೆ 90+ ತೊಗೊಂಡವ್ರಿಗೆ. 90+ ತೊಗೊಂಡವರು ಟಾಪ್ 3000 ಒಳಗಡೆ ಬರೋದಕ್ಕೆ 40 to 45 ಸ್ಕೋರ್ ಮಾಡಿದ್ರೆ ಸಾಕು. ಸೊ 40 to 45 ಸ್ಕೋರ್ ಮಾಡೋದಕ್ಕೆ ಸೆಕೆಂಡ್ PUC ಪೋರ್ಷನ್ಸ್ನೇ ಚೆನ್ನಾಗಿ ಕಲ್ತ್ಕೊಂಡ್ರೆ ಆಗೋಯ್ತಲ್ವ. 45 ಮಾರ್ಕ್ಸ್ ಅಟೆಂಪ್ಟ್ ಮಾಡೋದಕ್ಕಿರುತ್ತೆ ನಿಮಗೆ. ಆರಾಮಾಗಿ ಒಂದು 40 ತೆಗೆದ್ರು ಯು ವಿಲ್ ಬಿ ಎಂಡಿಂಗ್ ಅಪ್ ಗೆಟಿಂಗ್ ಬಿಲೋ 3000 ರ್ಯಾಂಕಿಂಗ್. ಅದೇ 80+ ಸ್ಕೋರ್ ಮಾಡಿದವರು ಬೋರ್ಡ್ಸು, you have to get at least 45 to 50 marks in order to score rank below 3000. ಅದೇ 70+ ಸ್ಕೋರ್ ಮಾಡಿದವ್ರಿಗೂ ಚಾನ್ಸ್ ಇದೆ ಇಲ್ಲಿ. ಸೊ ನೀವು ನಿಮ್ಮ ಟಾರ್ಗೆಟು ಸಿ ಇ ಟಿಲಿ 50 to 55. ಬಟ್ ಇಷ್ಟು ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ, ನಿಮ್ಮ ಎಫರ್ಟ್ಸ್ ತುಂಬ ಜಾಸ್ತಿ ಇರಬೇಕು. ಆ್ಯಂಡ್ 60+ ಬರೀ ಬೋರ್ಡಲ್ಲಿ ಸ್ಕೋರ್ ಮಾಡಿದವ್ರಿಗೆ 55+ ಸ್ಕೋರ್ ಮಾಡಬೇಕು. ಇದು ಸ್ವಲ್ಪ ನೆಕ್ಸ್ಟು ಇಂಪಾಸಿಬಲ್ಲೇ. ಬಟ್ ನಾನು ಅನ್ಕೋತಾ ಇದ್ದೀನಿ ದೇವರ ಅನುಗ್ರಹ ಯಾವುದೋ ಒಬ್ಬ ಸ್ಟೂಡೆಂಟ್ ಮೇಲೆ ಇಷ್ಟೇ ತೆಗೆದುಬಿಟ್ಟಿರ್ತಾನೆ, ಬಟ್ ಅವನಿಗೆ ತುಂಬ ಟ್ಯಾಲೆಂಟೆಡ್ ಇರುತ್ತಾನೆ, ಸೊ ಅವನು ತೆಗಿತಾನೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನಿಮಗೆ ಇಲ್ಲಿ ಈ 3000 ಬಿಲೋ ರ್ಯಾಂಕಿಂಗಿಗೆ ಸಿ ಇ ಟಿ ಪರ್ಸೆಂಟೇಜು 85+ ಓವರ್ ಪರ್ಸೆಂಟೇಜ್ ಬಂದರೆ ಈ ಕ್ಯಾಟಗರಿಲಿ ನೀವು ಫಾಲ್ ಆಗ್ತೀರಾ, ಆಯಿತಾ. ನೆಕ್ಸ್ಟ್ ಬಿಲೋ 5000. ಇಲ್ಲಿ ಜಾಸ್ತಿ ಜನ ಈಗ ಹೆಂಗೆ ಗೊತ್ತಾ, ಇವಾಗ ಬೋರ್ಡ್ ಎಕ್ಸಾಮಲ್ಲಿ ಮೋಸ್ಟ್ ಪ್ರಾಬಬಿಲಿಟಿ ಇರುವಂತಹ ರ್ಯಾಂಕ್ ಇದು. ಜಾಸ್ತಿ ಜನ ಈ ರ್ಯಾಂಕ್ಗೆ ಆರಾಮಾಗಿ ಫಾಲ್ ಆಗಬಹುದು. ಯಾಕೆಂದರೆ ಈ 3 ಕ್ಯಾಟಗರಿಯವ್ರಿಗೂ ಸಿ ಇ ಟಿಲಿ ಸ್ಕೋರ್ ಮಾಡುವಷ್ಟೇ ಎಫಿಷಿಯನ್ಸಿ ಇರುವಷ್ಟೇ ಸ್ಕೋರಿಂಗ್ ಬ್ಯಾಂಡಲ್ಲಿ ಬರುತ್ತೆ ಇದು, ಅರ್ಥ ಆಯ್ತಾ. ಯಾಕೆಂದರೆ 40 ತನಕನೂ ತೆಗಿಬೋದು ಮಾರ್ಕ್ಸು, 45 50 ತನಕನೂ ತೆಗಿಬೋದು ಮಾರ್ಕ್ಸು. ಸ್ವಲ್ಪ ಎಫರ್ಟ್ ಹಾಕಿದ್ರೆ 50ವರೆಗೂ ತೆಗಿಬೋದು. ಸೊ ಇರ್ರೆಸ್ಪೆಕ್ಟಿವ್ ಆಫ್ ನೀವು 90+ ಆಗಿದ್ರೆ ಜಸ್ಟ್ 35 to 40 ತೆಗೆದ್ರೆ ಬಿಲೋ 5000 ಬರುತ್ತೆ. ಸೊ ಇದನ್ನೇ ನಾನು ನಿನ್ನೆ ಫಿಸಿಕ್ಸ್ ಹೇಳಿದ್ದು 35+ ಸ್ಕೋರ್ ಮಾಡಿದ್ರೆ ಸಾಕು ನಿಮಗೆ 5000 ಒಳಗೆ ರ್ಯಾಂಕಿಂಗ್ ಬರುತ್ತೆ ಅಂತ ಹೇಳಿದ್ನಲ್ಲ. ಐ ವಾಸ್ ಕನ್ಸಿಡರಿಂಗ್ ದಟ್ ಯು ಹ್ಯಾವ್ ಸ್ಕೋರ್ಡ್ 90+ ಇನ್ ಬೋರ್ಡ್ಸ್. ಹಾಗಾದರೆ 80+ ಇನ್ ಬೋರ್ಡ್ಸ್ ತಗೊಂಡವರು ಎಷ್ಟು ತೆಗಿಬೇಕು ಸಿ ಇ ಟಿಲಿ ಪರ್ ಸಬ್ಜೆಕ್ಟ್ ಅಂದರೆ 40 to 45 ತೆಗೆದ್ರೆ ಸಾಕು. ಇದು ಈಸಿಲಿ ಅಚೀವಬಲ್. ಸೊ ನೀವು ಬಿಲೋ 5000 ಬರುತ್ತೆ ರ್ಯಾಂಕಿಂಗ್ ಅವಾಗ. ಸೊ 70+ ಸ್ಕೋರ್ ಮಾಡಿದವರು ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬಿಟ್ಟು ಅಪ್ ಟು 50 ಮಾರ್ಕ್ಸ್ ತನಕ ತಗೋಬೇಕಾಗತ್ತೆ ಸಿ ಇ ಟಿಲಿ. ಅವಾಗ ನೀವು ಆರಾಮಾಗಿ ಬಿಲೋ 5000 ಬರುತ್ತೀರ. ಸೊ 60+ಗೂ ಚಾನ್ಸ್ ಇದೆ, ಇಲ್ಲೂ ಚಾನ್ಸ್ ಇದೆ, ಬಟ್ ಇದು ಹೈಪೋಥೆಟಿಕಲ್ ಕ್ವಶನ್ ಅಂತ ಅಂದ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದಾದಮೇಲೆ 10,000 ಇಸ್ ಆಲ್ಸೋ ಅ ಗುಡ್ ರ್ಯಾಂಕಿಂಗ್ ಓನ್ಲಿ. ನಿಮ್ಗೆ ಒಳ್ಳೆ ಕಾಲೇಜಸ್ ಸಿಗುತ್ತೆ, ನೀವು ವರಿ ಮಾಡ್ಕೊಳ್ಳೋದು ಬೇಡ. ಸೊ ಇಲ್ಲಿ 90+, 80+ ತೊಗೊಂಡವ್ರಿಗೆ ಅಷ್ಟೊಂದು ಎಫರ್ಟ್ ಇರೋದಿಲ್ಲ, ಆಯಿತಾ. ಸಿ ಇ ಟಿಲಿ ಆರಾಮಾಗಿ ತೊಗೊಂಡ್ಬಿಡ್ಬೋದು ಕಣ್ರ. ನೀವು ಟ್ಯೂಷನ್ಗೆ ಹೋಗ್ತಾ ಇಲ್ವೋ, ಮನೇಲೇ ಕೂತ್ಕೊಂಡು ಓದ್ತಾ ಇದ್ದೀರೋ, ತೊಂದರೆ ಇಲ್ಲ. ಸೊ ಈ ರ್ಯಾಂಕಿಂಗ್ ಅಂತೂ ಈಸಿಲಿ ಅಚೀವಬಲ್. ಯಾಕೆಂದರೆ 90+ ಅವರು ಈ ರ್ಯಾಂಕ್ಗೆ ಫಾಲ್ ಆಗಬೇಕು ಅಂದರೆ ಜಸ್ಟ್ 30 to 35 ತೊಗೊಂಡ್ರೆ ಸಾಕು. 30 to 35. 80+ ಸ್ಕೋರ್ ಮಾಡಿದವರು 35 to 40 ಸ್ಕೋರ್ ಮಾಡಬೇಕಾಗತ್ತೆ. 70+ ಸ್ಕೋರ್ ಮಾಡಿದವರು 40 to 45 ಏಮ್ ಮಾಡಬೇಕಾಗತ್ತೆ. 60+ ಸ್ಕೋರ್ ಮಾಡಿದವರು 45 to 50 ತನಕ ಏಮ್ ಮಾಡಬೇಕಾಗತ್ತೆ ಈ ರ್ಯಾಂಕಿಂಗಿಗೋಸ್ಕರ, ಆಯಿತಾ. ಸೊ ಈ ರ್ಯಾಂಕಿಂಗು ಕರೆಸ್ಪಾಂಡ್ಸ್ ಟು 75% ಇನ್ ಸಿ ಇ ಟಿ ರ್ಯಾಂಕಿಂಗ್ ಬೇಸಿಸ್, ಆಯಿತಾ. ಸೊ ಇದನ್ನು ಬೇಕಾದರೆ ನೀವು ವೆಬ್ಸೈಟಲ್ಲಿ ಕ್ರಾಸ್ ವೆರಿಫೈ ಮಾಡಿ, ಅವರು ಮಾರ್ಕ್ಸಲ್ಲಿ ಕೊಟ್ಟಿರ್ತಾರೆ, ಬಟ್ ಅದು ಮಾರ್ಕ್ಸ್ ಅದು ನಿಮಗೆ ಆ್ಯಕ್ಯುರೇಸಿ ಇರೋದಿಲ್ಲ. ಬಟ್ ಈ ಥರ ಮಾಡಿದ್ರೆ ನಿಮಗೆ 100% ಫಾಲ್ ಆಗುತ್ತೆ ಇದೇ ರ್ಯಾಂಕ್ ಬೇಸಿಸ್ ಮೇಲೆ. ಪ್ರೀವಿಯಸ್ ರ್ಯಾಂಕ್ನೆಲ್ಲ ನಾನು ಆ್ಯಕ್ಚುಲಿ ಚೆಕ್ ಮಾಡಿದ್ದೀನಿ. ಸೊ ಎಲ್ಲ ಡೇಟಾನು ಇಟ್ಕೊಂಡೇ ನಾನು ಇದನ್ನು ಮಾಡ್ತಾಯಿದ್ದೀನಿ. ಸುಮ್ಮನೆ ತಮಾಷೆಗಂತೂ ಏನೇನೋ ಹೇಳ್ತಾ ಇಲ್ಲ. ಸುಮ್ಮನೆ ಫಾಲ್ಸ್ ಹೋಪ್ ಯಾರಿಗೂ ಕೊಡಬಾರ್ದು.
ಸೊ ಇವಾಗ ಯಾರೋ ಸಾಯ್ತಾ ಇರ್ತಾರೆ, ನೀವು ನಾಳೆಯಿಂದ ಬದುಕಿ ಓಡಾಡ್ತೀರಾ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತು ಅವರಿಂದ ಬದುಕಿರೋದೇ 2 ದಿನ ಅಂತ. ಸೊ ಆ ಥರ ಫಾಲ್ಸ್ ಹೋಪ್ ಅಂತೂ ಕೊಡಬಾರ್ದಲ್ವಾ. ಸೊ ಇವಾಗ ಯಾವ ಮಾರ್ಕ್ಸ್ ಡಿಸ್ಕಸ್ ಮಾಡಿದ್ದೀನೋ ಇಲ್ಲಿ ತನಕ ಇದೆಲ್ಲದೂ ಈಸಿಲಿ ಅಚೀವಬಲ್. ನಿಮ್ಗಿನ್ನೂ ಟೈಮ್ ಇದೆ, ಹಾಗಾಗಿ ಈ ವಿಡಿಯೋನ ಈಗಲೇ ಮಾಡ್ತಾ ಇರೋದು, ಆಯಿತಾ. ಈಗ ಹಾಗಾದರೆ ನೆಕ್ಸ್ಟ್ ಬಿಲೋ 20,000. ಸೊ ಈ ಏನು ಬ್ಯಾಂಡ್ ಇದೆಯಲ್ಲ, ಇಲ್ಲಿ ತುಂಬ ಜನ ಫಾಲ್ ಆಗ್ತಾರೆ, ಆಯಿತಾ. ಯಾಕೆ ಅಂದರೆ CETಗೆ ಅಷ್ಟೊಂದಾಗಿ ಏನು ಪ್ರಿಪೇರ್ ಆಗಿರೋದಿಲ್ಲ. ಸೊ 90+ ತೊಗೊಂಡಿರೋರು ಎಷ್ಟೊಂದು ಜನ ಬೇಕಾಬಿಟ್ಟಿಯಾಗಿ CET ಬರೀತಾರೆ, ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಸೊ ಅವರು ಇಲ್ಲಿ CET ಬೇಕಾಬಿಟ್ಟು ಬರೆದಿರಿದ್ರೆ ಇಲ್ಲಿ ದೊಂಬಿ ಆಗುತ್ತೆ ಈ ರ್ಯಾಂಕಿಂಗಲ್ಲಿ. ಇಲ್ಲಿ ಹೆಂಗಾಗತ್ತೆ ಗೊತ್ತಾ, ಜಸ್ಟ್ ಒಂದೊಂದು ಮಾರ್ಕ್ಸ್ಗೆ 4,000 5,000 ರ್ಯಾಂಕು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ ಒಂದೊಂದು ಮಾರ್ಕ್ಸ್ಗೆ, ಆಯಿತಾ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ 90+ ಅವನು ಈ ರ್ಯಾಂಕ್ ಒಳಗೆ ಬರಬೇಕಾದ್ರೆ 25 to 30 ತೆಗೆದ್ರೆ ಸಾಕು. ಸೊ ಆ್ಯಾವ್ರೇಜಾಗಿ ಗೊತ್ತಿರೋ ಕ್ವಶನನ್ನು ಆನ್ಸರ್ ಮಾಡಿ ಉಳಿದಿರೋದಕ್ಕೆ ಕವಡೆ ಹಾಕಿ ಆನ್ಸರ್ ಬರೆದ್ರು ಇಷ್ಟು ಬಂದ್ಬಿಡುತ್ತೆ ನಿಮಗೆ. ಒಂದು 15ರಿಂದ 20 ಕ್ವಶನ್ ಅಂತೂ ನಿಮಗೆ ಬರುತ್ತಲ್ವ ಆನ್ಸರ್ ಮಾಡೋದಕ್ಕೆ. ಸೆಕೆಂಡ್ PUC ಬೇಸಿಸ್ ಮೇಲೆ 90 ತೆಗೆದಿರ್ತೀರ ಅಂದರೆ ಅಷ್ಟೊಂತೂ ಆರಾಮಾಗಿ ಸಾಲ್ವ್ ಮಾಡ್ತೀರಾ. 15 ಮಾರ್ಕ್ಸ್ ಅಂತೂ. ಉಳಿದಿರೋದು ಅಳಕ್ಕೆ ಬುಳಕ್ಕಲ್ಲಿ 10 ಮಾರ್ಕ್ಸು ಹೆಂಗೋ ABCD ಏನೋ ಒಂದು ಹಾಕಿ 10 ಮಾರ್ಕ್ಸ್ ಬಂದ್ಬಿಡುತ್ತೆ. ನೀವು ಆವಾಗ ಆರಾಮಾಗಿ ಇದೇ ರ್ಯಾಂಕ್ ಒಳಗೆ ಫಾಲ್ ಆಗೇ ಆಗ್ತೀರಾ, ಬೇಡ ಅಂದರೂ ಫಾಲ್ ಆಗ್ತೀರಾ, ಆಯಿತಾ. ಅದೇ 80+ ಸ್ಕೋರ್ ಮಾಡಿದವರು ಯು ಹ್ಯಾವ್ ಟು ಪುಟ್ ಲಿಟಲ್ ಎಫರ್ಟ್, ತುಂಬ ಮಿನಿಮಲ್ ಎಫರ್ಟ್, 30 to 35 ಸ್ಕೋರ್ ಮಾಡಬೇಕಾಗತ್ತೆ. 70+ ಇದ್ದವರು ಈ ರ್ಯಾಂಕ್ ಒಳಗೆ ಫಾಲ್ ಆಗೋದಕ್ಕೆ 35 to 40 ಸ್ಕೋರ್ ಮಾಡಬೇಕಾಗತ್ತೆ. ಆ್ಯಂಡ್ 60+ ಇದ್ದವರು 40 to 45 ಸ್ಕೋರ್ ಮಾಡಬೇಕಾಗತ್ತೆ ಇನ್ ಆರ್ಡರ್ ಟು ಸ್ಕೋರ್ 20,000. ಆ್ಯಂಡ್ ಇದಾದಮೇಲೆ ಏನಿದೆ ಇದು ಹೆಂಗೆ ಅಂದರೆ ಇದು ಮಾರ್ಕೆಟ್. ಈ ರ್ಯಾಂಕಿಂಗ್ ಆದಮೇಲೆ ನೆಕ್ಸ್ಟು ಅಪ್ ಟು 50,000 ಏನಿದೆಯೋ ಇದೊಂಥರ ಫಿಶ್ ಮಾರ್ಕೆಟ್ ಇದ್ದಂಗೆ. ಯಾಕೆ ಅಂದರೆ ಒಂದೊಂದು ಮಾರ್ಕ್ಗೆ ನಿಮಗೆ 8 to 10,000 ವೇರಿಯೇಷನ್ ಬಂದ್ಬಿಡುತ್ತೆ ರ್ಯಾಂಕಿಂಗಲ್ಲಿ. ಸೊ ಇದರಲ್ಲಿ ಹೆಂಗೆ ಅಂದರೆ ಕಣ್ಣು ಮುಚ್ಕೊಂಡು ಆನ್ಸರ್ ಮಾಡಿದವರೆಲ್ಲ ರ್ಯಾಂಕಿಂಗ್ ಬರ್ತಾರೆ ಇದರಲ್ಲಿ. ಇವಾಗ 90% ಬಂದಿರೋರು ಕ್ವಶನ್ನೇ ಓದಲ್ಲ, ಎಲ್ಲದು ಕ್ವಶನ್ ನಂಬರ್ 1ಇಂದ ಹಿಡಿದು 60ವರೆಗೂ ಬರೀ ಕವಡೆ ಹಾಕ್ಬಿಟ್ಟು ಆನ್ಸರ್ ಬರೆದ್ರೆ ಈ ರ್ಯಾಂಕಿಂಗ್ ಬರ್ತಾರೆ ಅವರೆಲ್ಲ, ಆಯಿತಾ. 20 to 25 ಸ್ಕೋರ್ ಮಾಡಿದ್ರೆ ಪರ್ ಸಬ್ಜೆಕ್ಟು 90+ ಅವರು ಈ ರ್ಯಾಂಕ್ ಒಳಗೆ ಬರ್ತಾರೆ. ಸೊ 80+ ಸ್ಕೋರ್ ಮಾಡಿದವರು 25 to 30, ಇವರೇನು ಜಾಸ್ತಿ ಎಫರ್ಟ್ ಹಾಕೋದೇ ಬೇಡ, ಆರಾಮಾಗಿ ತೆಗೆದುಬಿಡ್ತಾರೆ ಅಷ್ಟು ಮಾರ್ಕ್ಸನ್ನು. ಸೊ 70+ ಸ್ಕೋರ್ ಮಾಡಿದವರು ಸ್ವಲ್ಪ ಎಫರ್ಟ್ ಹಾಕಿರ್ಬೇಕು ಇಲ್ಲಿ. ಸೊ 30 to 35 ಇದು ಅಷ್ಟೇ ಈಸಿಲಿ ಅಚೀವಬಲ್ ಅಲ್ವಾ. ಸೊ ನೆಕ್ಸ್ಟ್ 60+ ಅವರು ಅಪ್ ಟು 40 ಮಾರ್ಕ್ಸನ್ನು ತಗೊಂಡ್ರೆ ಈ ಬೆಲ್ಟ್ ಒಳಗಡೆ ಅವರು ಬೀಳ್ತಾರೆ. ಸೊ ಇವಾಗ ನಿಮಗೆ CETಗೆ ಇವಾಗ PUCಲಿ ಇಷ್ಟು ಮಾರ್ಕ್ಸ್ ತೆಗೆದುಬಿಟ್ಟಿದ್ದೀನಿ, CETಗೆ ಇಷ್ಟು ಮಾರ್ಕ್ಸ್ ನಾನು ಏಮ್ ಇಟ್ಕೊಂಡು ಓದಬೇಕು ಅಂತ ಶುರು ಮಾಡ್ಕೊಳ್ಳಿ. ಸೊ ನೀವು ಯಾವ ಕೋರ್ಸ್ನ ನಾನು ಇದನ್ನು ಇಂಜಿನಿಯರಿಂಗ್ ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ಈ ವಿಡಿಯೋನ. ಅಕಸ್ಮಾತ್ ಕೆಲವ್ದು ಯಾವ್ದಾದ್ರು ನರ್ಸಿಂಗೋ ನಿಮಗೆ ಯಾವುದು D ಫಾರ್ಮನೋ B ಫಾರ್ಮನೋ ಯಾವುದೋ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀರಲ್ವ, ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ, ಆಯಿತಾ. ಸೊ ನೀವು ಇನ್ನೂ ಯಾವುದು ಕ್ರ್ಯಾಶ್ ಕೋರ್ಸ್ಗೆ ಎಲ್ಲೂ ಸೇರಿಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ 2 ಕ್ರ್ಯಾಶ್ ಕೋರ್ಸ್ ಅವೈಲೇಬಲ್ ಇದೆ. ಸೊ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಕ್ರ್ಯಾಶ್ ಕೋರ್ಸಸ್ ಆರ್ ಅವೈಲೇಬಲ್ ಆನ್ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್. ಸೊ ನಮ್ಮ ಆ್ಯಪಿಂದ ಎನ್ರೋಲ್ಮೆಂಟ್ ಈಸಿಯಾಗಿ ಮಾಡ್ಕೋಬೋದು. ದಿಸ್ ಇಸ್ ಮೈ ಫೋನ್ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಫಾರ್ ಜಾಯ್ನಿಂಗ್, ಅಥವಾ ಡೈರೆಕ್ಟಾಗಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಬೇಕಾದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಬೇಕಾದರೂ ತೊಗೊಳ್ಬಹುದು. ಈ ಕೋರ್ಸಲ್ಲಿ ನಿಮಗೆ ಕಂಪ್ಲೀಟ್ 50+ನೇ ನಾವು ಟೀಚಿಂಗಲ್ಲಿ ಏನೂ ಮೋಸ ಇಲ್ಲ, 100% ಟೀಚಿಂಗ್ ಅಂತೂ ಇರುತ್ತೆ. ನಾನು ನಿಮಗೆ ಇಷ್ಟು ಚಾಪ್ಟರ್ ವೈಸ್ ವೆಯ್ಟೇಜೆಲ್ಲ ಹೇಳಿದ್ವಲ್ಲ, ಅದಕ್ಕೆ ತಕ್ಕಂತೆ ಫುಲ್ ಡೆಪ್ತಲ್ಲಿ ಪಾಠ ಮಾಡಿರ್ತೀವಿ ವಿತ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಶಾರ್ಟ್ ಕಟ್ಸು ಎಲ್ಲದು ಆ ಕೋರ್ಸಲ್ಲೇ ಇನ್ಕ್ಲೂಡೆಡ್ ಇರುತ್ತೆ. ಮತ್ತು ನಿಮಗೆ ಚಾಪ್ಟರ್ ವೈಸ್ DPPs ಇರುತ್ತೆ. ಸೊ ಮಾಕ್ ಟೆಸ್ಟ್ಸು, ಸೊ ನಿಮಗೆ ಅಪ್ ಟು 20 ಮಾಕ್ ಟೆಸ್ಟ್ಸ್ ಇರುತ್ತೆ, PCMB ಇನ್ಕ್ಲೂಡೆಡ್ ಇದೇ ಕೋರ್ಸಲ್ಲಿ ಇರುತ್ತೆ. ಮಾಕ್ ಟೆಸ್ಟನ್ನು ಸಪ್ರೇಟಾಗಿ ಬೈ ಮಾಡೋ ಅವಶ್ಯಕತೆ ಇರಲ್ಲ ಈ ಕೋರ್ಸ್ಗೆ ಜಾಯ್ನ್ ಆದವರು. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಇದೆರಡರಲ್ಲಿ ಬೇಕಾದರೆ ಆರಾಮಾಗಿ ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಯಾವ್ಯಾವ ಚಾಪ್ಟರ್ ಓದಬೇಕು, ಅದಾದಮೇಲೆ ಮ್ಯಾಥಮೆಟಿಕ್ಸ್ ಯಾವ್ದು ಓದಬೇಕು, ಬಯಾಲಜಿ ಯಾವ್ದು ಓದಬೇಕು ಎಲ್ಲದೂ ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ. ಸೊ ನಿಮ್ಮ ಎಫರ್ಟ್ಸ್ 100% ಇರಲಿ ಮಕ್ಕಳೇ. ಸೊ ಒಂದು 20 ಡೇಸ್ ಹೆಂಗಾದರೂ ಮಾಡಿ ಫುಲ್ಲು ಎಫರ್ಟ್ ಹಾಕಿ ಓದ್ಬಿಡಿ ಈ 20 ಡೇಸು. ಸೊ ನೆಕ್ಸ್ಟ್ ನೀವು ಆಮೇಲೆ ಒಂದು 3 ತಿಂಗಳು ಹೆಂಗಾದರೂ ಆಟ ಆಡ್ಕೊಳ್ಳಿ, ಎಲ್ಲಾದರೂ ಸುತ್ತಾಡಿ, ಯಾವ ಮೂವಿನಾದರೂ ನೋಡಿ, ಫ್ರೆಂಡ್ಸ್ ಜೊತೆನೇ ಇರಿ, ಯಾರು ಬೇಡ ಅಂದರು. ಈ 20 ಡೇಸು ತುಂಬ ಪ್ರೆಷಿಯಸ್ಸು, ತುಂಬ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ.
So that's it for this video, guys. This is your teacher Nagabarana signing off with a smile. I'll meet you guys in the next video. Until then, have a nice day. Bye.